ಕಾಲ್ ತುಳಿತ ದುರಂತದಲ್ಲಿ 11 ಮಂದಿ ಸಾವು ಸಂಭವಿಸ್ತಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹಾಕಲಾಗ್ತಾ ಇದೆ. ಒಂದು ಕಡೆ ಸಾರ್ವಜನಿಕರಿಂದ, ಮತ್ತೊಂದು ಕಡೆ ಬಿಜೆಪಿ ಕಡೆಯಿಂದ. ಸಿಎಂ ಸಿದ್ದರಾಮಯ್ಯನವರಿಗೆ ಈಗ BY ವಿಜಯೇಂದ್ರ ಅವರು ಬಹಿರಂಗವಾಗಿ ಒಂದು ಪತ್ರ ಬರೀತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಪತ್ರವನ್ನ ಬರೆದಿದ್ದಾರೆ, ಕಿಡಿಕಾರ್ತಾ ಇದ್ದಾರೆ. ಏನಿದೆ ಆ ಪತ್ರದಲ್ಲಿ ಅಂತಂದ್ರೆ, 11 ಜನರ ಸಾವಾಗಿದೆ, ಆ ಕುಟುಂಬಗಳ ನೆಮ್ಮದಿಯನ್ನ ಕಿತ್ಕೊಂಡಿದೆ. ನಿಮ್ಮ ನಿರ್ಧಾರಕ್ಕೆ ಅಮಾಯಕ ಯುವ ಜೀವಗಳು ಬಲಿಯಾಗಿದ್ದಾವೆ. ಈ ಕ್ಷಣಕ್ಕೂ ಈಗಲೂ ಇಡೀ ರಾಜ್ಯವೇ ಮಮ್ಮಲ ಮರುಗ್ತಾ ಇದೆ ಅಂತ ಪತ್ರವನ್ನು ಬರೆದಿದ್ದಾರೆ. ಅಂದರೆ ಇದು ಬಹಿರಂಗ ಪತ್ರ, ಎಲ್ಲರಿಗೂ ಸಿಗುವಂತಹ ಪತ್ರ, ಅದಕ್ಕೆ ಬಹಿರಂಗ ಪತ್ರ ಅಂತ ಕರೀತಾರೆ. ಆ ಬಹಿರಂಗ ಪತ್ರವನ್ನು ಬರೆದು ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಆ ಪತ್ರದಲ್ಲಿ ಅಂದರೆ BY ವಿಜಯೇಂದ್ರ ಅವರು ಬಹಿರಂಗ ಪತ್ರ ಬರೆದಿದ್ದಾರಲ್ಲ, ಅದರಲ್ಲಿ ಏನಿದೆ ಅಂತಂತಂದರೆ, ಕರ್ನಾಟಕದ ಇತಿಹಾಸದಲ್ಲಿ ಕರಾಳ ಅಧ್ಯಾಯದ ದಿನ 4ನೇ ತಾರೀಕು. ಕ್ರಿಕೆಟ್ ಅಭಿಮಾನಿಗಳ ಅಭಿಮಾನದ ಸ್ವಾರ್ಥದ ಲಾಭ ಗಳಿಸುವ ದುರಾಲೋಚನೆ ನಿಮ್ಮದಾಗಿತ್ತು, ಅಂದರೆ ಸರ್ಕಾರದ್ದಾಗಿತ್ತು. ಸರ್ಕಾರದ ಬೇಜವಾಬ್ದಾರಿ ಹಾಗೂ ಹೊಣೆಗೇಡಿತನದ ನಿರ್ಧಾರ. ನಿಮ್ಮ ನಿರ್ಧಾರಕ್ಕೆ ಅಮಾಯಕ ಜೀವಗಳು ಬಲಿಯಾಗಿದ್ದಾವೆ. ಜಮಾವಣೆಗೊಂಡ ಸಾವಿರಾರು ಜನರು ನೋವನ್ನು ಅನುಭವಿಸಿದ್ದಾರೆ. 11 ಜನರ ಸಾವು ಆ ಕುಟುಂಬಗಳ ನೆಮ್ಮದಿಯನ್ನು ಕಿತ್ಕೊಂಡಿದೆ. ಈ ಕ್ಷಣಕ್ಕೂ ಇಡೀ ರಾಜ್ಯ ಮಮ್ಮಲ ಮರುಗ್ತಾ ಇದೆ ಅಂಥೇಳಿ ಪತ್ರ ಬರೆದಿದ್ದಾರೆ. ಸರ್ಕಾರದ ಜವಾಬ್ದಾರಿ ಅಲ್ಲ ಅಂಥೇಳಿ ಪಲಾಯನ ಮಾಡಿಬಿಡೋದಲ್ಲ, ಬೇಕಾಗಿರುವಂಥ ಕ್ರಮವನ್ನು ತಗೋಬೇಕಾಗಿತ್ತು. ನಿರ್ಲಜ್ಜತನದ ಹೊಣೆಗೇಡಿತನವನ್ನು ಪ್ರತಿಬಿಂಬಿಸುತ್ತೆ ನೀವು ಮಾಡುವಂಥ ಕೆಲಸಗಳು. ಯಾಕೆ ಬೇಕಾಗಿತ್ತು ವಿಧಾನಸೌಧದಲ್ಲಿ ನಿಮಗೆ ಸೆಲೆಬ್ರೇಷನ್ನು? ಈಗ ಸ್ಟೇಡಿಯಂನಲ್ಲಿ ಮಾಡ್ತಾರೆ ಅಂತಂತಂದರೆ ಅಲ್ಲೇ ಮಾಡ್ಬೋದಾಗಿತ್ತಲ್ವಾ? ಅಲ್ಲೇ ಯಾಕೆ ಪೇಟ ತೋಡ್ಸೋಕ್ಕಾಗಲ್ವಾ? ಹಾರ ಶಾಲು ಒತ್ಸೋಕ್ಕಾಗಲ್ವಾ? ತಮ್ಮವರು ಒಳಗಡೆ ಹೋಗೋಕ್ಕಾಗಲ್ಲ ಅಂತ ಈಗಂತ BY ವಿಜಯೇಂದ್ರ ಅವರು ಆರೋಪವನ್ನು ಮಾಡಿ ಪತ್ರವನ್ನು ಬರೆದಿರೋದು ನೋಡಿ. ಸರ್ಕಾರದ ವೈಫಲ್ಯವನ್ನು ಎತ್ತಿ ಹಿಡಿದು ಬಹಿರಂಗವಾಗಿ ಪತ್ರ ಬರೆದಿರೋದು ಹಿಂಗೆ.